ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ನಾನು ನಿಮಗೆ ಆಲೂಗಡ್ಡೆಯಿಂದ ಒಂದು ಸ್ಪೆಷಲ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ರಿ ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ. ಚಿಪ್ಸ್ ಥರ ಇದೆ, ಆದರೆ ಇದು ಚಿಪ್ಸ್ ಅಲ್ಲ. ನೀವು ಇದನ್ನು ರೈಸ್ಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು, ಚಪಾತಿ ರೊಟ್ಟಿಗಳ ಜೊತೆ ಸಹಿತ ತಿನ್ಬೋದು, ಹಾಗೆ ಸ್ನ್ಯಾಕ್ಸ್ ಆಗಿ ಸಹಿತ ನೀವು ತಿನ್ಬೋದು. ಹಾಗಾದರೆ ನೋಡ್ರಿ, ಎರಡೇ ಆಲೂಗಡ್ಡೆಯಿಂದ ಇದನ್ನು ರೆಡಿ ಮಾಡ್ಕೊಳ್ರಿ. ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ NNS ರೆಸಿಪಿ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಇಲ್ಲಿ ನಾನು 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ನೋಡಿರಿ, ಮೀಡಿಯಮ್ ಸೈಜ್ ಆಲೂಗಡ್ಡೆ. ಇದನ್ನು ಮೇಲಿನ ಸಿಪ್ಪೆ ಎಲ್ಲ ಪೀಲ್ ಮಾಡಿಬಿಟ್ಟು ವಾಶ್ ಮಾಡಿ ತಗೊಳ್ರಿ. ಈಗ ಇದನ್ನು ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ರಿ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ನಾನು ಇವತ್ತು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡಿರಿ. ಇದನ್ನು ಇವಾಗ ನಾನು ಚಿಪ್ಸ್ ಆಕಾರದಲ್ಲಿ ಕಟ್ ಮಾಡ್ತೀನಿ, ಅಂದರೆ ರೌಂಡಾಗಿ ಕಟ್ ಮಾಡಿ ತೊಗೊಂಡು ಬರ್ತೀನಿ. ಇಲ್ಲಿ ನೋಡಿರಿ, ಈ ಥರ ಕಟ್ ಮಾಡ್ಕೋಬೇಕು. ತುಂಬ ದಪ್ಪ ಇರಬಾರ್ದು, ತುಂಬ ತೆಳ್ಳಗನೂ ಇರಬಾರ್ದು, ಮೀಡಿಯಮ್ ಸೈಜ್ ಆಕಾರದಲ್ಲಿ ನೀವು ಕಟ್ ಮಾಡ್ಕೊಳ್ರಿ. ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಈ ಗಾತ್ರದಲ್ಲಿ, ಅಂದರೆ ಇಷ್ಟು ದಪ್ಪನಾಗಿ ಇರಬೇಕು. ಅಂದರೆ ಫ್ರೈ ಆದರೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು, ಆಮೇಲೆ ಜಲ್ದಿ ಹೊತ್ತು ಹೋಗಲ್ಲ. ಸಖತ್ ಟೇಸ್ಟಿಯಾಗಿ ಬರುವಂಥ ಆಲೂಗಡ್ಡೆ ರೆಸಿಪಿನ ಇವತ್ತು ನೋಡ್ಕೊಳ್ರಿ. ನೀವು ಕೂಡ ಮನೇಲಿ ಮಾಡಿಕೊಳ್ರಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡಿರಿ. ಹೆಂಗೆ ಮಾಡಬೇಕು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ಈಗ ನಾನಿಲ್ಲಿ ಒಂದು ಪ್ಯಾನನ್ನು ಇಡ್ತಾ ಇದ್ದೀನಿ ಬಿಸಿಗೆ. ಈಗ ಅದು ಬಿಸಿಯಾಗಿದೆ. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಳ್ರಿ. ಅಂದರೆ ನಾವಿವಾಗ ಫ್ರೈ ಮಾಡೋದಿರುತ್ತೆ, ಹಾಗಾಗಿ ನೀವು ಒಂದು 4 ಸ್ಪೂನಷ್ಟು ಎಣ್ಣೆನ ಹಾಕಬೇಕು. ಇಲ್ಲಿ ನೋಡಿ, ಎಣ್ಣೆ ಕಾದಿದೆ. ಇವಾಗ ನಾವು ಕಟ್ ಮಾಡಿ ತೊಗೊಂಡಂಥ ಆಲೂಗಡ್ಡೆನ ಒಂದೊಂದಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಸರಿಯಾಗಿ ಬಿಸಿಯಾಗಿದೆ ನೋಡಿರಿ. ಈಗ ನಾನು ಹಾಕ್ತಾಯಿದ್ದೀನಿ. ಎಲ್ಲದನ್ನು ಒಂದೇ ಸರಿ ಹಾಕಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಫ್ರೈ ಆಗಲ್ಲ. ಈ ಥರ ನೋಡಿರಿ, ಒಂದೊಂದೇ ಹಾಕಿ ಫ್ರೈ ಮಾಡಿಕೊಡ್ರಿ. ಎಣ್ಣೆ ಕಾದಿದ್ರೆ ಹುಷಾರು, ನಿಧಾನಕ್ಕೆ ಹಾಕ್ಕೊಳ್ರಿ. ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಒಂದೊಂದೇ ಆಲೂಗಡ್ಡೆನ ತಗೊಂಡು ಈ ಥರ ಹಾಕ್ರಿ. ಚೆನ್ನಾಗಿ ಕುಕ್ ಆಗಲಿ ಅದು ಮೆತ್ತಗೆ. ಇದು ಯಾವ ರೀತಿ ಬರುತ್ತೆ ಅಂದರೆ, ಮೇಲಿಂದ ಕ್ರಿಸ್ಪಿ ಇರುತ್ತೆ, ಒಳಗಡೆಯಿಂದ ಸಾಫ್ಟಾಗಿ ಬರುತ್ತೆ ಆಲೂಗಡ್ಡೆ. ನೋಡಿರಿ, ಈ ಥರ ತಿರುಗಿಸ್ತಾ ಫ್ರೈ ಮಾಡಿಕೊಡ್ರಿ. ಅಂದರೆ ಈಕ್ವಲ್ ಆಗಿ, ಅಂದರೆ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡ್ತಾ ಇರ್ರಿ ಹೇಗೆ ರೆಡಿ ಆಗ್ತಿದೆ ಅಂತ ನೋಡಿರಿ. ಈಗ ಒಂದು ಸೈಡು ಫ್ರೈ ಆಗಿದೆ. ಈಗ ಎಲ್ಲದನ್ನು ತಿರುಗಿಸಿ ಹಾಕೋಣ. ನೋಡಿರಿ, ಇಲ್ಲಿ ಕಾಣಿಸ್ತಾ ಇರ್ಬೋದು, ಲೈಟಾಗಿ ಬ್ರೌನ್ ಕಲರ್ ಬರುತ್ತೆ. ಆ ಥರ ಬಂದಾಗ ನೀವೇನು ಮಾಡಬೇಕಂದ್ರೆ ತಿರುಗಿಸಿ ಹಾಕಿಬಿಡ್ರಿ. ಅಂದರೆ ಒಂದು ಸೈಡು ಕುಕ್ ಆಗಿರುತ್ತೆ, ಇನ್ನೊಂದು ಸೈಡು ನಾವು ಫ್ರೈ ಮಾಡ್ಕೋಬೇಕು. ಈ ಥರ ನೋಡಿರಿ. ಎಲ್ಲ ಚಿಪ್ಸನ್ನು, ಆಲೂಗಡ್ಡೆ ಪೀಸಸ್ನ ಈ ಥರ ಇನ್ನೊಂದು ಸೈಡ್ ತಿರುಗಿಸಿ ಹಾಕಿ ಚೆನ್ನಾಗಿ ನೋಡಿರಿ, ಈ ಥರ ಬ್ರೌನ್ ಕಲರ್ ಬರೋವರೆಗೂ, ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಡ್ರಿ. ನೀವು ಹಸಿ ಬಿಸಿಯಾಗಿ ಫ್ರೈ ಮಾಡಿಕೊಂಡ್ರೆ ಒರಿಜಿನಲ್ ಟೇಸ್ಟು ಬರಲ್ಲ. ಈ ಥರ ಫ್ರೈ ಮಾಡಬೇಕು. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಡ್ರಿ, ಅಂದರೆ ಬೇಗ ಫ್ರೈ ಆಗುತ್ತೆ. ನೋಡ್ರಿ, ನಿಧಾನವಾಗಿ ಫ್ರೈ ಆಗ್ತಿದೆ. ಈ ಥರ ನೀವು ಮಿಕ್ಸ್ ಮಾಡ್ತಾ ಫ್ರೈ ಮಾಡಿದ್ರೆ ಈಕ್ವಲ್ ಆಗಿ ಫ್ರೈ ಆಗುತ್ತೆ. ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಗ ಬೇಯುತ್ತೆ. ನೋಡಿರಿ, ಈ ಕಲರಿಗೆ ಬರಬೇಕೆಲ್ಲ. ಹಾಗೆ ನೀವು ಫ್ರೈ ಮಾಡಿಕೊಡ್ರಿ. ಹೀಗೆ ಬ್ರೌನ್ ಕಲರ್ ಬಂದರೆ ಆಲೂಗಡ್ಡೆ ಟೇಸ್ಟು ಸೂಪರಾಗಿರುತ್ತೆ. ಇವಾಗ ಇದಕ್ಕೆ ಮಸಾಲೆನ ಹಾಕೋಣ. ಚೆನ್ನಾಗಿ ಫ್ರೈ ಆಗಿದೆ.
ಫಸ್ಟು ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಮಸಾಲೆನ ಹಾಕೋಣ. ಇವಾಗ ಒಂದು ಚಿಟಿಕೆ ಧನಿಯಾ ಪುಡಿ, ಒಂದು ಚಿಟಿಕೆ ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಅಂದರೆ ಅರ್ಧ ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ನಾನು ಜಸ್ಟ್ ಫ್ಲೇವರ್ಗೋಸ್ಕರ ಹಾಕ್ತಾ ಇರೋದು ಅದನ್ನು. ನೀವು ಮಸಾಲೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಇಲ್ಲಿ 2 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಾನು. ಮಕ್ಕಳಿಗೆ ಕೊಡೋದಾದರೆ ಜಸ್ಟ್ ನೀವು ಚಾಟ್ ಮಸಾಲ ಹಾಕಿ ಕೊಡ್ಬೋದು. ದೊಡ್ಡವರಿಗಾದರೆ ನೀವು ಖಾರದ ಪುಡಿನ ಹಾಕ್ರಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಂಬಿಟ್ಟು, ಇಲ್ಲಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಉಪ್ಪು ಕೈಲೇ ಹಾಕೋದು, ಅಂದರೆ ನನಗೆ ಗ್ರಿಪ್ ಸಿಗುತ್ತೆ. ನೋಡಿರಿ ಈ ಥರ ಈಕ್ವಲಾಗಿ ಎಲ್ಲ ಕಡೆಯೂ ಉಪ್ಪನ್ನು ಉದುರಿಸ್ಬಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಡ್ರಿ. ನಾವು ಹಾಕಿದಂಥ ಮಸಾಲೆ, ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಈಕ್ವಲಾಗಿ ಎಲ್ಲ ಪೀಸಸ್ಗೂ ಕೋಟ್ ಆಗೋ ಥರ ನೋಡಿರಿ ಈ ಥರ ಮಿಕ್ಸ್ ಮಾಡಿರಿ ಚೆನ್ನಾಗಿ. ಈಗ ಸೌಟಿಂದ ತಿರುಗಿಸಿ ಹಾಕ್ತಾ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಬಿಟ್ರೆ ನೋಡಿರಿ ಆಲೂಗಡ್ಡೆ ಫ್ರೈ ರೆಸಿಪಿ ರೆಡಿಯಾಗಿದೆ. 2 ಆಲೂಗಡ್ಡೆಯಿಂದ ನಾವು ಎಲ್ಲರಿಗೂ ಆಗುವಷ್ಟು ಸ್ನ್ಯಾಕ್ಸನ್ನು ಮಾಡ್ಬೋದು, ಸೈಡ್ ಡಿಶನ್ನು ಮಾಡ್ಬೋದು. ಇವಾಗ ತರಕಾರಿ ಇಲ್ಲಪ್ಪ 2 ಆಲೂಗಡ್ಡೆ ಇದೆ ಏನು ಮಾಡಬೇಕು ಅಂಥ ಟೈಮಲ್ಲಿ ಇದನ್ನು ಟ್ರೈ ಮಾಡಿರಿ ನೀವು, ಚೆನ್ನಾಗಿರುತ್ತೆ. ರೈಸ್ಗಂತೂ ಬಿಸಿ ಬಿಸಿ ಅನ್ನಕ್ಕೆ ನಿಟ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡೋಕ್ಕೆ ಸಿಂಪಲ್ ಆಗಿರ್ಬೋದು, ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ಸಾರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಈಗ ಎಲ್ಲ ಮಸಾಲೆ ಈವನಾಗಿ ಮಿಕ್ಸ್ ಆಗಿದೆ, ಕುಕ್ ಆಗಿದೆ. ಈಗ ಫ್ಲೇಮನ್ನು ಆಫ್ ಮಾಡೋಣ. ಸಾಕು, ಮಸಾಲೆ ಹಾಕಿಂದ ಜಾಸ್ತಿ ಫ್ರೈ ಮಾಡಬಾರ್ದು, ಹೊತ್ತು ಹೋಗ್ಬಿಡುತ್ತೆ. ಹಾಗಾಗಿ ಫ್ಲೇಮನ್ನು ಜಾಸ್ತಿ ಹೊತ್ತು ಇಟ್ಟು ನೀವು ಫ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ. ಇಷ್ಟೇ ಸಾಕು. ಇವಾಗ ಆಫ್ ಮಾಡಿ. ಈಗ ನೋಡಿರಿ ಇಲ್ಲಿ ಸರ್ವ್ ಮಾಡಿದ್ದೀನಿ ನಾನು. ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ತಿರ್ಬೋದು ಫ್ರೆಂಡ್ಸ್. ಎಷ್ಟೊಂದು ಪೀಸಸ್ಗಳಾಗಿದೆ. ಇದನ್ನು ನೀವು ಟೀ ಒಟ್ಟಿಗೆ ಹಾಗೆ ಕುಡಿಬೋದು, ಟೀ ಒಟ್ಟಿಗೆ ಹಾಗೆ ತಿನ್ಬೋದು, ಸ್ನ್ಯಾಕ್ಸಾಗಿ ಯೂಸ್ ಮಾಡ್ಬೋದು. ಮಕ್ಳಿಗೆ ಬಾಕ್ಸಿಗೆ ಕಟ್ಟ ಕೂಡ ಚೆನ್ನಾಗಿರುತ್ತೆ. ಇದು ನೋಡಿರಿ, ನಾನೀಗ ಒಂದು ಪೀಸನ್ನು ಕಟ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡ್ತಿರ್ಬೋದು ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿರಿ. ವಿಡಿಯೋ ರೆಸಿಪಿ ಇಷ್ಟ ಆದರೆ ನಾನು ಹೇಳ್ದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡ್ರಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾಯಿದ್ದೀನಿ. ಬಾಯ್.